ನಮ್ಮಲ್ಲಿ ಹಿಂದೆ ಬ್ಯಾಂಕಿಂಗ್ ಲೈಸೆನ್ಸ್ ಇರಲಿಲ್ಲ. ನಾವು ಮಿನಿಸ್ಟ್ರಿ ಆಫ್ ಫೈನಾನ್ಸಿನ ಪರವಾಗಿ ನಾವು ಮಾಡುವಂತ ಈ ಕೆಲಸಗಳು, ಈ ಉಳಿತಾಯ ಖಾತೆ ಎಲ್ಲ. ಸೊ ಈ ಬ್ಯಾಂಕಿನ ಸೌಲಭ್ಯಗಳನ್ನು ಕೊಡಬೇಕಾದ್ರೆ ನಮಗೆ ಒಂದು ಸಾಧನ ಬೇಕಿತ್ತು. ಅದಕ್ಕೋಸ್ಕರ ಒಂದು ಸಿಸ್ಟರ್ ಕನ್ಸರ್ನ್ ಆಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗಿದೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಥ್ರೂ ನಾವು ಇತರ 4-5 ಕಂಪನಿಗಳ ಜೊತೆ ಸೇರಿ ವಿವಿಧ ಸೇವೆಗಳನ್ನು ಕೊಡ್ತಾ ಇದ್ದೇವೆ. ಸೊ ಒಂದು ಈ ಇವತ್ತಿನ ಅಪಘಾತ ವಿಮೆ. ಈ ಅಪಘಾತ ವಿಮೆಯ ಬಗ್ಗೆ ಹೇಳಬೇಕಾದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಜೊತೆ ಆದಿತ್ಯ ಬಿರ್ಲಾದವರ ಒಂದು ವಿಶೇಷವಾದ ಒಂದು ಒಡಂಬಡಿಕೆ ಇದೆ. ಆ ಒಡಂಬಡಿಕೆಯ ಪ್ರಕಾರ ನಾವಿವತ್ತು ಈ ಒಂದು ಸೌಲಭ್ಯವನ್ನು ಕೊಡ್ಲಿಕ್ಕೆ ನಾವು ಇಲ್ಲಿದ್ದೇವೆ. ಇದರಲ್ಲಿ 549 ರೂಪಾಯಿ ಪ್ರೀಮಿಯಂ, ಅಂದ್ರೆ ದಿನಕ್ಕೆ 1-1.5 ರೂಪಾಯಿ, ಮತ್ತೆ 749 ರೂಪಾಯಿ, 2 ಪ್ರೀಮಿಯಮಿನ ಒಂದು 2 ಯೋಜನೆಗಳಿವೆ. ಒಂದು ₹1.50 ಒಂದು 2 ರೂಪಾಯಿ 10 ಪೈಸೆವರೆಗೆ. ಸೊ ಈ ಇದಕ್ಕೆ ನಮ್ಗೆ 10 ಲಕ್ಷ ಮತ್ತೆ 15 ಲಕ್ಷದ ಒಂದು ಕವರೇಜ್ ಸಿಗ್ತದೆ. ಅಂದ್ರೆ ಒಂದು ಸಾಮಾನ್ಯವಾದ ಸಂದೇಹ ಏನ್ ಹೇಳಿದ್ರೆ, ಅಪಘಾತ ಹೇಳಿದ್ರೆ ನಮ್ಗೆ ಆಕ್ಸಿಡೆಂಟ್ ಇದ್ರದ್ದು ವೆಹಿಕಲ್ ಆಕ್ಸಿಡೆಂಟ್ ಮಾತ್ರ ಅಂತ ಇರ್ತದೆ. ಇದರಲ್ಲಿ ಯಾವುದೇ ತರಹದ ಒಂದು ಆಕ್ಸಿಡೆಂಟ್, ಈಗ ನಾವು ಮಳೆಗಾಲದಲ್ಲಿ ನೋಡ್ತಾ ಇದ್ದೀವಿ, ಮಣ್ಣು ಕುಸಿತ ಆಗ್ತದೆ, ಗೋಡೆ ಕುಸಿತ ಆಗ್ತದೆ, ಸೊ ಹಾವು ಕಡಿತ, ಸಿಡಿಲು ಬಡಿತ, ಆತರ ಬೇರೆ ಬೇರೆ, ಅಥವಾ ಜಾರಿ ಬಿದ್ರು ಕೂಡ ಅದು ಅಪಘಾತನೇ. ಅನ್ವಾಂಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅದು. ಸೊ ಯಾರು ಕೂಡ ಬಯಸಿ ಮಾಡುವಂತದಲ್ಲ. ಸೊ ಆ ಆಕ್ಸಿಡೆಂಟಿನ ಎಗೇನ್ಸ್ಟ್ ಆಗಿ ಕವರೇಜ್ ಕೊಡುವಂಥದ್ದು. ಸೊ ಯಾರಾದ್ರೂ ದುರದೃಷ್ಟವಶಾತ್ ಮೃತ್ಯು ಸಂಭವಿಸಿದಲ್ಲಿ ಅವರ ನಾಮಿನಿಯವರಿಗೆ 10 ಲಕ್ಷ ಮತ್ತೆ 15 ಲಕ್ಷದ ಒಂದು ಪರಿಹಾರ ಸಿಗುವ ಒಂದು ಅವಕಾಶ ಈ ಒಂದು ಯೋಜನೆಯಲ್ಲಿದೆ. ಏನಾದ್ರೂ ಆಕ್ಸಿಡೆಂಟ್ ಆಗಿ ಅಂಗವೈಕಲ್ಯತೆ ಆದ್ರೆ, ಭಾಗಶಃ ಅಂಗವೈಕಲ್ಯತೆ ಆಗ್ಬೋದು ಅಥವಾ ಸಂಪೂರ್ಣ ಅಂಗವೈಕಲ್ಯತೆ ಆಗ್ಬೋದು, ಅದಕ್ಕೂ ಕೂಡ ಸಂಪೂರ್ಣ 10 ಲಕ್ಷ ಮತ್ತೆ 15 ಲಕ್ಷದ ಪರಿಹಾರ. ಸೊ ಅದೇ ರೀತಿಯಲ್ಲಿ ಇನ್ ಪೇಷಂಟ್ ಆಗಿ ಯಾರಾದ್ರೂ ಅಡ್ಮಿಟ್ ಆದ್ರೆ ಅದಕ್ಕೆ 60,000ದವರೆಗೆ ಮೆಡಿಕಲ್ ಬಿಲ್ ಅನ್ನು, ಇದರಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಇದು ಕ್ಯಾಶ್ಲೆಸ್ ಅಲ್ಲ, ಇದು ರಿಇಂಬರ್ಸ್ಮೆಂಟ್. ಅಂದ್ರೆ ಅಲ್ಲಿ ಬಿಲ್ ಪಡೆದಾದ್ಮೇಲೆ ನೀವು ಆ ಕ್ಲೈಮ್ ಅನ್ನು ನಮಗೆ ಕೊಟ್ಟರೆ ಆ ಕ್ಲೈಮ್ ಅನ್ನು ಪಡಿಬಹುದು. ಅದೇ ರೀತಿ ಔಟ್ ಪೇಷಂಟ್ ಆಗಿ ಅಡ್ಮಿಟ್ ಆಗಿ ಬೆಳಿಗ್ಗೆ ಅಡ್ಮಿಟ್ ಆಗಿ ಸಂಜೆ ಡಿಸ್ಚಾರ್ಜ್ ಆದ್ರೆ ಅದರಲ್ಲಿ ಒಂದು 30,000ದವರೆಗೆ ಬಿಲ್ ಅನ್ನು ಕ್ಲೈಮ್ ಮಾಡುವ ಅವಕಾಶ ಇದೆ. ಅದೇ ರೀತಿ ಆಂಬುಲೆನ್ಸ್ ಚಾರ್ಜ್ ಕೂಡ ಒಂದು 5,000ವನ್ನು ಪಡೆಯುವ ಅವಕಾಶ ಇದೆ. ಮತ್ತೆ ಹಾಸ್ಪಿಟಲ್ ಅಲ್ಲಿ ನಿಂತವರಿಗೆ ಒಂದು 1,000ದ ಪ್ರಕಾರ ಒಂದು 10,000 ರೂಪಾಯಿ ಪಡೆಯುವಂತ ಒಂದು ಅವಕಾಶ ಅವರ ಅಟೆಂಡೆಂಟ್ಗೆ ಇದೆ. ಇದಾದ್ಮೇಲೆ ಸಪೋಸ್ ಮೃತ್ಯು ಸಂಭವಿಸಿದಲ್ಲಿ ಏನು ಮಾಡ್ಬೇಕು ಹೇಳಿ, ಅಲ್ಲಿ ಯಾರಾದ್ರೂ ಅವರ ಮಕ್ಕಳು ಶಾಲೆಯಲ್ಲಿ ಕಲಿತಾ ಇದ್ರೆ ಅವರಿಗೆ ಒಂದು ಶೈಕ್ಷಣಿಕ ವೆಚ್ಚ ಆಗಿ ಅವರ ಒಂದು ಬಿಲ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ 2 ಮಕ್ಕಳವರೆಗೆ 1 ಲಕ್ಷ ರೂಪಾಯಿ, ಟೋಟಲ್ 1 ಲ್ಯಾಕ್. 2 ಮಕ್ಕಳ ಕ್ಲೈಮ್ ಅನ್ನು ಇದರಲ್ಲಿ ಓವರ್ ಅಂಡ್ ಅಬೌಟ್ 10 ಲ್ಯಾಕ್ಸ್ ಮಾಡಬಹುದು. ಸೊ ಇದೇ ರೀತಿಯಲ್ಲಿ ನಮ್ಮ ಇದರಲ್ಲಿ ಯಾರು ಮಾಡಬಹುದಂತ ಒಂದು ಇದನ್ನು ನೋಡೋದಿದ್ರೆ 18ರಿಂದ 65 ವರ್ಷದವರೆಗೆ ಯಾರು ಕೂಡ ಈ ಒಂದು ಪಾಲಿಸಿಯನ್ನು ಪಡೆದುಕೊಳ್ಬಹುದು. ಸೊ ಇದರಲ್ಲಿ ಏನ್ ಹೇಳಿದ್ರೆ, ಏನು ಯಾವುದೇ ಒಂದು ಪೇಪರ್ ಕೊಡುವ ಅವಶ್ಯಕತೆ ಇಲ್ಲ. ಒಂದು ಆಧಾರ್ ನಂಬರ್ ಒಂದು ನಮಗೆ ಕೊಡಬೇಕು, ಮತ್ತೆ ಬಯೋಮೆಟ್ರಿಕ್ ಕೊಡಬೇಕು. ಟೋಟಲಿ ಪೇಪರ್ ಲೆಸ್ ಇದು. ಮತ್ತೆ ಇದರ ಪಾಲಿಸಿ ನಿಮ್ಮ ಇಮೇಲ್ ಐಡಿಗೆ ಬರ್ತದೆ. ಮತ್ತೆ ಮತ್ತೊಂದು ಇಂಪಾರ್ಟೆಂಟ್ ಹೇಳಿದ್ರೆ ಆಫ್ಟರ್ ಸೇಲ್ ಸರ್ವಿಸ್. ಈಗ ಏನಾದ್ರು ಕ್ಲೈಮ್ ಬಂದ್ರೆ ಪುನಃ ಅವರ ಹತ್ರ, ಆದಿತ್ಯ ಬಿರ್ಲಾದವರ ಹತ್ರ ಹೋಗ್ಬೇಕಂತ ಒಂದು ಡೌಟ್ ಇರ್ಬೋದು, ಏನೂ ಬೇಡ, ಅದನ್ನ ಯಾವ್ದಾದ್ರು ಒಂದು ಅಂಚೆ ಕಚೇರಿಯಲ್ಲಿ ನೀವು ಅದನ್ನು ಸಲ್ಲಿಸಬಹುದು. ಯಾವ್ದಾದ್ರು ಅಂಚೆ ಕಚೇರಿಯಲ್ಲಿ ಏನಾದ್ರು ಮಾಹಿತಿ ಕಡಿಮೆ ಇದ್ದು ಏನಾದ್ರು ಇದ್ದಿದ್ರೆ ನೀವು ನಮ್ಮ ಡಿವಿಷನ್ ಆಫೀಸ್ ಬರಮಠದಲ್ಲಿದೆ, ಅಲ್ಲಿ ಅವರು ಕ್ಲೈಮೆಂಟ್ ಯಾರಿದ್ದಾರೆ ಅವರು ಅಲ್ಲಿ ಕೊಟ್ರೆ ಆ ಕ್ಲೈಮ್ ಅನ್ನು ಮುಂದೆ ಪ್ರೋಸೆಸ್ ಮಾಡುವ ಜವಾಬ್ದಾರಿ ಅಂಚೆ ಇಲಾಖೆದು. ಸೊ ಅದರಿಂದ ಇದರಲ್ಲಿ ಆಫ್ಟರ್ ಸೇಲ್ ಸರ್ವಿಸ್ ಬಗ್ಗೆ ಯಾವುದೇ ಒಂದು ಸಂದೇಹ ಅಥವಾ ಗೊಂದಲ ಇಲ್ಲ. ನಿಮ್ದು ಯಾವುದೇ ಕ್ಲೈಮ್ ಇದ್ರೂ ಕೂಡ ಅದು ಅಂಚೆ ಇಲಾಖೆಯ ಮೂಲಕ ಅದನ್ನು ಪ್ರೋಸೆಸ್ ಮಾಡಿಸ್ತೀವಿ. ಇದಿಷ್ಟು ಅಪಘಾತ ವಿಮೆಯ ಬಗ್ಗೆ. ಇದೇ ರೀತಿಯಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದೆ. ಇದೇ 4-5 ಕಂಪನಿಗಳ ಜೊತೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ. ಸೊ ನಮ್ಮಲ್ಲಿ ಮತ್ತೊಂದು ಈ ಮೊಬೈಲ್ ಥ್ರೂ ನಮ್ಮ ಆಧಾರ್ ಮೊಬೈಲ್ ಅಪ್ಡೇಷನ್ ಇದೆ. ಯಾಕಾದ್ರೂ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಾದ್ರೆ ಅದನ್ನ ನಮ್ಮ ಪೋಸ್ಟ್ ಮ್ಯಾನ್ಗಳು ಯಾರು ಬರ್ತಾರೆ ಅವರಲ್ಲಿಗೆ ಬಂದು